ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ನೇತೃತ್ವದಲ್ಲಿ ವಿವಿಧ ಬಿಲ್ಲವ ಸಂಘಟನೆಗಳ ಸಹಯೋಗದಲ್ಲಿ ಕುದ್ರೋಳಿ ತೀರ್ಥಾಟನೆ ನಮ್ಮ ನಡಿಗೆ ಶ್ರೀ ಗುರುವಿನೆಡೆಗೆ ಪಾದಯಾತ್ರೆಯು ಫೆಬ್ರವರಿ 21ರಂದು ಮಂಗಳೂರಿನಲ್ಲಿ ನಡೆಯಲಿದೆ ಎಂದು ಕ್ಷೇತ್ರದ ಪ್ರತಿನಿಧಿ ಜಯಾನಂದ್ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು, ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಆರಂಭಗೊಳ್ಳುವ ತೀರ್ಥಾಟನೆಯು ನಗರದಲ್ಲಿ ಸುಮಾರು 7 ಕಿಲೋಮೀಟರ್ಗಳ ನಡಿಗೆಯ ಮೂಲಕ 11 ಗಂಟೆಗೆ ಕುದ್ರೋಳಿ ಕ್ಷೇತ್ರವನ್ನು ತಲುಪಲಿದೆ. ಗುರು ಪ್ರಾರ್ಥನೆಯೊಂದಿಗೆ ಆರಂಭಗೊಳ್ಳುವ ಈ ತೀರ್ಥಾಟನೆಯು ಕ್ಷೇತ್ರ ತಲುಪಿದ ನಂತರ ಬಿಲ್ವಪತ್ರಾರ್ಚನೆ ಹಾಗೂ ಸ್ವಾಮೀಜಿಗಳ ಆಶೀರ್ವಚನದೊಂದಿಗೆ ಕೊನೆಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಿಲ್ಲವ ಸಂಘಟನೆಗಳ ಪ್ರಮುಖರಾದ ಬಿಎನ್ ಶಂಕರ ಪೂಜಾರಿ, ಹಿರಿಯ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್, ರಘುನಾಥ ಹಾಗೂ ಪ್ರತಾಪ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಮಂಗಳೂರು ದಸರಾ ವಿಖ್ಯಾತಿಯಾಗಿ ಜಗದ್ವಿಖ್ಯಾತವಾಗಿರುವಂತಹ ದೇವಸ್ಥಾನದಲ್ಲಿ ಅಂದು ಶ್ರೀ ಗುರುಗಳು ಅದೇ ರೈಲ್ವೆ ಸ್ಟೇಷನ್ ನಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದಂತಹ ದಿನ 1912 ಫೆಬ್ರವರಿ 21ಕ್ಕೆ ಅದೇ ದಿನವನ್ನು ನಿಗದಿಪಡಿಸಿ ನಾವು ತೀರ್ಥಾಟನೆ ಕುದ್ರೋಳಿ ಶ್ರೀ ಕ್ಷೇತ್ರ ಕುದ್ರೋಳಿ ತೀರ್ಥಾಟನೆ ಅನ್ನುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದು 98ನೇ ವರ್ಷದಲ್ಲಿ ಪೂಜ್ಯ ಗುರೂಜಿಯವರ ಶಿವಗಿರಿಯಲ್ಲಿ ತೀರ್ಥಾಟನೆಯು ನಿರಂತರವಾಗಿ ನಡೀತಾ ಇದೆ. ಪ್ರತಿ ಡಿಸೆಂಬರ್ನ ಕೊನೆಯ ದಿನಗಳಲ್ಲಿ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಮೂಲಗಳಿಂದ ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಸುಮಾರು 35ರಿಂದ 40 ಲಕ್ಷ ಜನ ಅಲ್ಲಿ ನಡೀತಾರೆ. ಸೊ ಇದೇ ರೀತಿಯಲ್ಲಿ ಆ ಗುರುಗಳು ತನ್ನಂತಹ ಶಿವಲಿಂಗದ ಒಂದು ರೆಪ್ಲಿಕಾ ಆ ಚಿತ್ರಣವನ್ನು ಮಾಡಿ ಸಮಾಜಕ್ಕೆ ತೋರ್ಪಡಿಸಬೇಕು. ಸಮಾಜದಲ್ಲಿ ಸಮಾಜಕ್ಕೆ ಗುರುಗಳು ನೀಡಿದಂತಹ ಆ ಒಂದು ಧೈರ್ಯ ಏನಿದೆಯೋ ಅದನ್ನು ಮರುಕಳಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತೀರ್ಥಾಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫೆಬ್ರವರಿ 21ನೇ ತಾರೀಕು ನಮ್ಮ ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ಬೆಳಗ್ಗೆ 6:30ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವೈದಿಕರು ಆ ಕಾರ್ಯಕ್ರಮವನ್ನು ನಿರಂತರವಾಗಿ ಮಧ್ಯಾಹ್ನದವರೆಗೆ ನಡೆಸ್ತಾ ಇರ್ತಾರೆ. ಹಾಗೆ ಮಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಒಂದು ಟ್ಯಾಬ್ಲೋ ಮುಖಾಂತರ ಆ ಒಂದು ಮರುಚಿತ್ರಣವನ್ನು ನಾವು ಮಾಡಿ ನೆಹರು ಮೈದಾನಕ್ಕೆ ಅಲ್ಲಿ ಸೇರಿರುವ ಭಕ್ತ ನಾರಾಯಣಗುರು ಸ್ವಾಮಿಗಳ ಅನುಯಾಯಿಗಳೊಂದಿಗೆ ನಾವು ರಾಜಮಾರ್ಗದಲ್ಲಿ ಅಂದರೆ ಹಂಪನಕಟ್ಟೆಯಿಂದಾಗಿ MG ರೋಡಿಂದಾಗಿ ಹಾಗೆ ನಾರಾಯಣಗುರು ವೃತ್ತದಿಂದ ಶ್ರೀ ಕ್ಷೇತ್ರವನ್ನು ನಾವು ತಲುಪುವಂತಹ ಕಾರ್ಯಕ್ರಮವನ್ನು ಪಾದಯಾತ್ರೆ ಅಂದರೆ ತೀರ್ಥಾಟನೆ ಮುಖಾಂತರ ತಲುಪುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.